ಏನಾಗ್ತದೆ ನಿಮಗೆ? ಜಾಯಿಂಟ್ ಪೇನ್ ಯಾವಾಗಿಂದ? 3 months. ಓಕೆ. ಫೈನಲ್ ಏನೇನು ಪ್ರಾಬ್ಲಮ್? ಅದು ಏನು ಪ್ರಾಬ್ಲಮ್? ಬ್ಯಾಕ್ ಪೇನ್, ಸಿವಿಯರ್ ಬ್ಯಾಕ್ ಪೇನ್. ಈಗ ಸಹ ಉಂಟಾ? ಓಕೆ ಓಕೆ. ಟ್ರೀಟ್ಮೆಂಟಲ್ಲಿದ್ದೀರಾ? ಅಂದರೆ ಪೇನ್ ಕಿಲ್ಲರ್ಸ್ ಅನ್ನು ಈಗ ತಗೊಳ್ತಾ ಇದ್ದೀರಾ? ಓಕೆ ಓಕೆ. ವೆರಿಕೋಸ್ ವೇನ್ ಫುಲ್ ಇದೆ. ಕಾಲ್ ನಮ್ನೆಸ್, ಹೆಡ್ ಫ್ರಮ್ ಹೆಡ್ ಟು ಟೋ ವರೆಗೂ ನಮ್ನೆಸ್ ಆಗುತ್ತೆ ನೈಟ್. ಓಕೆ ಓಕೆ. ಈಗ ಯೇಸು ನಿಮ್ಮನ್ನು ಇದರಿಂದ ಬಿಡುಗಡೆ ಮಾಡ್ತಾ ನಂಬ್ತೀರಾ ಈಗಲೇ? ರೈಟ್ ನಾವು? ಓಕೆ ಓಕೆ. ನಿಮ್ಮ ಹೆಸರು? ಶೈನಿ. ಓಕೆ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ. ಈ ಸಹೋದರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ, ಇವರ ಮೇಲೆ ಕನಿಕರ ತೋರಿಸಬೇಕಾಗಿ ಕೇಳ್ಕೊಳ್ತಾನೆ. ಮತ್ತು 11:28 ಹೇಳ್ತದೆ, ಎಲೆ ಕಷ್ಟಪಡುವವರೇ, ಹೊರುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದಂಥ ದೇವರು ನೀನು ಸ್ವಾಮಿ. ಕರ್ತನೆ, ಈ ತಾಯಿಯ ಮೇಲೆ ಮನ ಮರುಗಬೇಕೆಂಬುದ ಕರ್ತನೆ ಕೇಳ್ಕೊಳ್ತಾ ಇದ್ದೇನೆ. ಇವರ ಆತ್ಮ ಪ್ರಾಣ ಶರೀರಕ್ಕೆ ದೂರವಾಗಿ ಓಡುವ ರೋಗಾತ್ಮ ಶಕ್ತಿ ಬಿಟ್ಟು ಹೋಗಲಿ. 1 ಕೊರಿಂಥ 3:16 ಹೇಳ್ತದೆ, ಇವರ ಶರೀರ ಪವಿತ್ರಾತ್ಮರ ಗರ್ಭಗುಡಿ ಆಗಿದೆ. ಯಾವ ರೋಗಾತ್ಮಕ್ಕೂ, ಯಾವ ಅಶುದ್ಧಾತ್ಮಕ್ಕೂ, ಯಾವ ದುರಾತ್ಮಕ್ಕೂ, ಯಾವ ಮಂತ್ರವಾದ ಶಕ್ತಿಗೂ ಇವರ ಶರೀರದ ಮೇಲೆ ಅವಕಾಶ ಇಲ್ಲ. ತ್ರಿಯೇಕ ದೇವರೇ, ನೀನು ಇವರ ಒಳಗಡೆ ವಾಸ ಮಾಡ್ತಾ ಇರುವುದಕ್ಕಾಗಿ ನನಗೆ ವಂದನೆ ಹೇಳ್ತಾ ಇದ್ದಾನೆ. ವಿಮೋಚನಗಳ 15:26 ಪ್ರಕಾರ ನೀವು ಇವರ ರಾಪ ಆಗಿದ್ದಿ. ಇವರ ರಾಪನಾದ ಆರೋಗ್ಯದ ದೇವರಿಗೂ ಇವರ ಒಳಗಡೆ ವಾಸ ಮಾಡ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ರೋಗ ವ್ಯಾಧಿ ದುರಾತ್ಮಗಳು ಅಧಿಕಾರ ಕೊಟ್ಟಿದೆಯಪ್ಪ. ಇವರ ಸೊಂಟದ ಮೇಲೆ ಓಡುವಂತ ಆ ರೋಗಾತ್ಮ ಶಕ್ತಿ, ಇವರ ಸ್ಪೈನಲ್ ಮೇಲೆ ಓಡುವಂತ ಆ ರೋಗಾತ್ಮ ಶಕ್ತಿ, ಇವರ ಕಾಲಿನ ಗಂಟುಗಳ ಮೇಲೆ ಓಡುವಂತ ಆ ರೋಗಾತ್ಮ ಶಕ್ತಿಯನ್ನು ನಜರೇತಿನ ಯೇಸು ನಾಮದಲ್ಲಿ ಇವರ ಆತ್ಮ ಪ್ರಾಣ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತೇನೆ. ಎಲ್ಲ ನಮ್ನೆಸ್ಗಳು ಬಿಟ್ಟು ಹೋಗಲಿ, ಎಲ್ಲ ವೇದನೆಗಳು ಬಿಟ್ಟು ಹೋಗಲಿ, ಫ್ರೀ ಆಗಲಿ ಯೇಸು ನಾಮದಲ್ಲಿ. ನೇಮ್ ಆಫ್ ಜೀಸಸ್, ನೇಮ್ ಆಫ್ ಜೀಸಸ್. ಸೌಖ್ಯ ರಿಲೀಸ್ ಮಾಡ್ತೇನೆ ಯೇಸುವಿನ ನಾಮದಲ್ಲಿ, ಸೌಖ್ಯ ರಿಲೀಸ್ ಮಾಡ್ತೇನೆ. ಮಾರ್ಕ 16:17-18 ವಾಕ್ಯ ನೆರವೇರಲಿ. ಇನ್ ದ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ. 1 Peter 2:24 ಯೇಸುವಿನ ಭಾಷಣಗಳ ಮೂಲಕ ಸಹೋದರಿ ಸೈನ್ಯವರಿಗೆ ಸೌಖ್ಯವಾಯಿತು. ಯೇಸುವಿನ ಭಾಷಣಗಳ ಮೂಲಕ ಸಹೋದರಿ ಸೈನ್ಯವರಿಗೆ ಸೌಖ್ಯವಾಯಿತು. ಯೇಸುವಿನ ಭಾಷಣಗಳ ಮೂಲಕ ಸಹೋದರಿ ಸೈನ್ಯವರಿಗೆ ಗುಣವಾಯಿತು. ಈ ಕ್ಷಣದಿಂದ ಫ್ರೀ ಆಗಲಿ ಯೇಸು ನಾಮದಲ್ಲಿ. ಆಮೆನ್. ಈಗ ನೋಡಿ ಅಕ್ಕ, ಚೆಕ್ ಮಾಡಿ ಬಗ್ಗೆ ನೋಡಿ. ಆಮೆನ್. ಹಲ್ಲೆಲೂಯಾ. ಯಾರು ಗುಣ ಆಯ್ತಲ್ಲ, ಯಾರು ಮುಟ್ಟಿದ್ದು? ಹಲ್ಲೆಲೂಯಾ, ಗ್ಲೋರಿ.